ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ರಾತ್ರಿ ಉಳಿದಿರೋ ಅನ್ನದಲ್ಲಿ ಬಜ್ಜಿ ಮತ್ತು ವಡೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, 1 ಕಪ್ಪಷ್ಟು ಅನ್ನ ಉಳಿದಿದೆ. ಬಿಸಿ ಅನ್ನನೂ ಕೂಡ ಮಾಡ್ಬೋದು, ಇಲ್ಲ ಒಂದು ಸ್ವಲ್ಪ ಉಳಿದಿದೆ ಅಂತ ಬೆಳಗ್ಗೆ ಅನ್ನ ಕೂಡ ಮಾಡ್ಬೋದು. ನೋಡಿ, ಇದನ್ನು ಮಿಕ್ಸಿಗೆ ರುಬ್ಕೋತಾ ಇದ್ದೀನಿ. ಇದಕ್ಕೇ ಹಸಿಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1-2 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 8-9 ಹೆಸರು ಬೆಳ್ಳುಳ್ಳಿನ ನೋಡಿ ರುಬ್ಕೊಳ್ಳಿ. ನೀರು ಹಾಕದೇ ರುಬ್ಕೊಳ್ಳಿ. ಈ ಥರ ನೋಡಿ, ಈ ಥರ ಆಗಬೇಕು. ತುಂಬ ನೀರು ಹಾಕಬೇಡಿ, ತೆಳು ಆಗಬಾರ್ದು. ತೆಳು ಆದರೆ ಎಣ್ಣೆಯಲ್ಲಿ ಬಿಡೋಕ್ಕಾಗಲ್ಲ. ನೋಡಿ, ಎಲ್ಲವನ್ನು ತೆಗೆದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ. ಇದಕ್ಕೇ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಹದವಾಗಿ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಅಂದರೆ ಬೋಂಡ ಬಿಡೋದಕ್ಕೆ ಇದ್ದರೆ ಸಾಕು. ನೋಡಿ, ಇವಾಗ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿರೋ ಇದು ಸೋಡಾ 1/4 ಟೀ ಸ್ಪೂನು. ಸಣ್ಣಗೆ ಕಟ್ ಮಾಡಿರೋ ಕರಿಬೇವು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಂಡು ನೋಡಿ, ಗೋಲಿ ಬಜ್ಜಿ ಬಿಡ್ತೀವಲ್ಲ ಎಣ್ಣೆಯಲ್ಲಿ, ಆ ಹದಕ್ಕೆ ಇದ್ದರೆ ಸಾಕು. ನೀವು ವಡೆ ಆದರೂ ತಟ್ಬೋದು, ಇಲ್ಲ ಗೋಲಿ ಬಜ್ಜಿ ಥರ ಬಿಡ್ಬೋದು ಎಣ್ಣೆಯಲ್ಲಿ. ನೋಡಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅಜ್ವಾನನ್ನು ಕೈಯಲ್ಲಿ ತಿಕ್ಕಿ ಹಾಕೋತಾ ಇದ್ದೀನಿ ಗಮಕ್ಕೆ. ಇವಾಗ ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೊಳ್ಳೋಣ. ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ದಿಢೀರನೇ ಏನಾದರೂ ತಿನ್ನಬೇಕು ಅಂದರೆ ಮನೆಯಲ್ಲಿ ಅನ್ನ ಇದ್ದೇ ಇರುತ್ತೆ, ಉಳಿಯುತ್ತೆ. ಅದರಲ್ಲಿ ಈ ಥರ ರೆಸಿಪಿನ ಮಾಡ್ಕೊಂಡು ಸಾಯಂಕಾಲ ಮಾಡಿಕೊಂಡು ತಿಂದು ಟೀ ಕುಡಿಬಹುದು. ನೋಡಿ, ಈ ಥರ ವಡೆ ಆಕಾರದಲ್ಲಿ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನೀವು ಈ ಥರ ಆದರೂ ಮಾಡ್ಕೋಬೋದು, ಇಲ್ಲ ಗೋಲಿ ಗಾತ್ರದಲ್ಲಿ ಮಾಡಿ ಹಾಗೆ ಎಣ್ಣೆಯಲ್ಲೂ ಬಿಡ್ಬೋದು. ನಾನು ಮೊದಲು ವಡೆ ಈ ಥರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ಒಳಗೆ ಸಾಫ್ಟಾಗಿ ಸಖತ್ ಟೇಸ್ಟಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಒಂದು ಕಡೆ ಫ್ರೈ ಆಗಿದೆ. ಇವಾಗ ಇನ್ನೊಂದು ಕಡೆ ತಿರುಗಿ ಹಾಕಿದ್ದೀನಿ. ನೀವು ಒಂದ್ಸತಿ ಮಾಡಿ ಫ್ರೆಂಡ್ಸ್ ಮನೇಲಿ. ಪ್ಲೀಸ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕಿರೋ ವಿಡಿಯೋ ಎಲ್ಲ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇವಾಗ ವಡೆನ ತೆಗೆದಾಯಿತು. ಇವಾಗ ಗೋಲಿ ಗಾತ್ರದ ಗೋಲಿ ಬಜ್ಜಿನ ಬಿಡೋಣ ಬನ್ನಿ. ನೋಡಿ, ಎರಡೂ ಕೂಡ ನಿಮ್ಗೆ ಯಾವುದಾಗುತ್ತೆ ಆ ಥರ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಬಿಡ್ತಾಯಿದ್ದೀನಿ. ಇದು ಆದರೂ ಹಾಕೋಬೋದು, ಆ ಥರ ಆದರೂ ಹಾಕೋಬೋದು. ನಾನು ಎರಡೂ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವ್ದು ಈಜಿ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ನೋಡಿ, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ, ಒಂದು ಸತಿ ಮಾಡಿಕೊಂಡು ತಿಂದರೆ ಮತ್ತೆ ಮಾಡಬೇಕು ಅನಿಸುತ್ತೆ. ಈಸಿಯಾಗಿರೋ ರೆಸಿಪಿ ಇದು. ಬಜ್ಜಿ ಬೋಂಡ ತಿನ್ನಬೇಕು ಅನಿಸಿದ್ರೆ ಈ ಥರ ಕ್ವಿಕ್ಕಾಗಿ ಆಗುವಂಥ ರೆಸಿಪಿನ ಮಾಡ್ಕೊಂಡು ತಿಂತೀರಾ ನೀವೇ. ನೋಡಿ, ಇವಾಗ ತಿರುಗಿ ಹಾಕಿದ್ದೀನಿ. ಇವಾಗ ಆಗಿದೆ, ಇದು ತೆಕ್ಕೊಂಬಿಡೋಣ. ನೋಡಿ, ಸೂಪರಾಗಿದೆ. ಇವಾಗ ತೆಗೊಂಬಿಡೋಣ. ಒಳಗಡೆ ಮಾತ್ರ ಸಾಫ್ಟು, ಹೊರಗಡೆ ಕ್ರಿಸ್ಪಿನೆಸ್ ಆಗಿ ಹಾಗೆ ಇರುತ್ತೆ. ಬೇಕಾದರೆ ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ, ನೀವೇ ನೋಡ್ಬೋದು. ನೋಡಿ, ಒಲೆ ಆಫ್ ಮಾಡಿದೆ. ಇವಾಗ ಎಲ್ಲವನ್ನು ತೆಗೆದಾಯಿತು. ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ. ನೋಡಿ, ಎಷ್ಟು ಸೌಂಡ್ ಆಗ್ತಾಯಿದೆ ನೋಡಿ. ನೋಡಿ, ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ತಿನ್ನೋವಾಗಲೂ ಕೂಡ ಅಷ್ಟೇ ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ನೋಡಿ, ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ 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 ಸೌಂಡ್ ಬರ್ತಾಯಿದೆ ಅಂದ್ಕೊತೀನಿ. ನೋಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಸೂಪರ್ ಟೇಸ್ಟ್, ಕುರು ಅಂತ ಹೊರಗಡೆಯಿಂದ ಒಳಗಡೆ ಸಾಫ್ಟಾಗಿ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.